ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರ ಸಂಚಿಕೆಯ ನಂದಗೋಕುಲ ಏನಾಗ್ತಾ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್, ಲೈಕ್, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ತಡ ಮಾಡಿದೆ ಎಪಿಸೋಡ್ನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಒಂದು ಎಪಿಸೋಡ್ನಲ್ಲಿ ಇಲ್ಲಿ ವಲ್ಲಭ ಅಮೂಲ್ಯ ಮಾತಾಡ್ತಾ ಇದ್ದಾರೆ. ಅಮೂಲ್ಯ ಹೇಳ್ತಿದ್ದಾರೆ, ಅಲ್ಲ ಕಣೋ ಪಾಪ, ನಾನು ಇನ್ನಾದ್ರೂ ಮಾವನ ಹತ್ರ ಹೋಗಿ ನಾವು ಹನಿಮೂನ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ರೆ ಬೈದ್ಬಿಟ್ರೆ ಅಪ್ಪ ಏನು ಮಾಡೋದು ಅಂತ ಹೇಳ್ತಾರೆ. ಆಗ ವಲ್ಲಭ, ಏನು ಹೇಳಲ್ಲ ಕಣೆ, ಕರಿಬೇಕು, ನೀನು ಹೋಗ್ಬಿಟ್ಟು ನಾನು ಟ್ಯೂಷನ್ ಹೊಸ್ದಾಗಿ ಸೇರ್ಕೊಂಡಿದ್ದೀನಲ್ಲ ಕೋಚಿಂಗ್ ಸೆಂಟ್ರಿಗೆ, ಅಲ್ಲಿ ರಜಾ ಕೊಡಲ್ಲ ಅಂತ ಹೇಳು. ಆಗ ಅಪ್ಪನಿಗೆ ನಿನ್ನ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ, ಸಿನ್ಸಿಯರು ಅಂತ ಹೇಳಿ ಅಂತ ಹೇಳ್ತಾನೆ. ಆಗ ಹೌದಾ, ಹಂಗಾದ್ರೆ ಸರಿ ಕಾಡ್ಪಪ್ಪ, ನಾನು ಹಾಗೆ ಹೇಳ್ತೀನಿ, ಒಟ್ಟಿನಲ್ಲಿ ಇದು ಕ್ಯಾನ್ಸಲ್ ಆದರೆ ಸಾಕು ಅಷ್ಟೇ ಅಂತ ಹೇಳ್ತಾನೆ. ಆಗ ಇಲ್ಲಿ ವಲ್ಲಭಂಗೆ ಖುಷಿ, ಅಪ್ಪ ನನಗೆ ಈಗ ಸಮಾಧಾನ ಆಯ್ತಪ್ಪ, ಅದು ನಿನ್ನ ಜೊತೆ ಹನಿಮೂನ್ಗೆ ಹೋಗೋದು ಚೀತು ಯಪ್ಪ ಅಂತಾನೆ. ಆಗ ಇವಳು ಅಮೂಲ್ಯ, ಕಾಡ್ಪಪ್ಪ ಅಂತ ಅಲ್ಲಿಂದ ಮಂಚದ ಮೇಲಿಂದ ಅವನನ್ನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಆಗ ಅವನು ಅಲ್ಲಿಂದ ಎದ್ದು ಬಂದ್ಬಿಟ್ಟು, ಅಲ್ಲ ಕಣೆ ಕರಿಬೇಕು, ನನಗೆ ನಿನ್ನ ಮೇಲೆ ಏನೋ ಒಂದು ಅನುಮಾನ ಕಣೆ ಅಂತ ಹೇಳ್ತಾನೆ. ಆಗ ಏನೋ ಕಾಡ್ಪಪ್ಪ ಅಂತಾಳೆ. ಅವನು ಹೇಳ್ತಿದ್ದಾನೆ, ಅಲ್ಲ ನಿನ್ನ ಮತ್ತೆ ಏನಾದರೂ ಅಪ್ಪ ಹಾಕಿರೋ ಗೆರೆ ದಾಟಿ ಮತ್ತೆ ಏನಾದ್ರೂ ಕೆಲಸ ಅಂತ ಹೋಗ್ತಿದ್ಯಾ ಅಂತ ಹೇಳ್ತಾನೆ. ಆಗ ನಿಜವಾಗ್ಲೂ ಇಲ್ಲ ಅಪ್ಪ, ಅದು ನೀನು ಹಾಕಿರೋ ಗೆರೆ, ಅಪ್ಪ ಮಾವ ಹಾಕಿರೋ ಗೆರೆ ದಾಟಿ ನಾನು ಕೆಲ್ಸಕ್ಕೆ ಹೋಗೋದ? ಇಲ್ಲ ಅಪ್ಪ, ನಾನು ಇವಾಗೆಲ್ಲ ಕೋಚಿಂಗ್ ತೊಗೊಂಡು ಆಮೇಲೆ ಬೇಗ ಒಳ್ಳೆ ಕೆಲಸ ತೊಗೊಂಡು ನಿನಗೆ ಬೆನ್ನೆಲುಬಾಗಿ ನಿಲ್ತೀನಿ ಕಣೋ ಕಾಡ್ಪಪ್ಪ ಅಂತ ಹೇಳ್ತಾಳೆ. ಆಗ ಸರಿ ವೆರಿ ಗುಡ್ ಗರ್ಲ್, ಹಂಗಾದ್ರೆ ಸರಿ ಈಗ ಬಿತ್ಕೋ, ಬೆಳಿಗ್ಗೆ ಹೋಗಿ ಅಪ್ಪನ ಹತ್ರ ಮಾತಾಡೋಣ ಅಂತ ಹೇಳಿ ಮಲಗ್ತಾರೆ. ಮತ್ತಿಲ್ಲಿ ಬೆಳಗ್ಗೆ ಆಗುತ್ತೆ, ನಂದವರು ಪೇಪರ್ ಓದ್ತಾ ಕೂತಿರ್ತಾರೆ ಹಾಲಲ್ಲಿ. ಅಲ್ಲಿಗೆ ಮೀನಾ ಬಂದು ಶುಭೋದಯ ಮಾವ ಅಂತ ಹೇಳ್ತಾಳೆ. ಆಗ ಶುಭೋದಯ ಅಮ್ಮ ಮೀನಾ ಅಂತ ಹೇಳ್ತಾರೆ. ಅಲ್ಲಿಗೆ ಎಲ್ಲರೂ ಕೂಡ ಮನೆಯವ್ರು ಬರ್ತಾರೆ. ಮಾವ, ನಾನೇನೋ ಒಂಚೂರು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಸರಿ ನೀವು ಪೇಪರ್ ಓದಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಆಗ ಏನಿಲ್ಲ ಹೇಳಮ್ಮ ಮೀನಾ ಅಂತಾರೆ. ಅದು ಮಾವ, ನೀವು ನಿನ್ನೆ 2 ದಿನ ರಜಾ ಕೇಳಿದ್ರಲ್ಲ ಆಫೀಸಲ್ಲಿ, ಈಗ ತಾನೇ ಮ್ಯಾನೇಜರ್ಗೆ ಕಾಲ್ ಮಾಡಿದ್ದೆ, ಅವ್ರು 2 ದಿನ ಎಲ್ಲ ಕೊಡೋಕ್ಕಾಗದೇ ಇಲ್ಲ ಖಂಡಿತವಾಗ್ಲೂ ಅಂತ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಮಾವ. ನಾವು ಹನಿಮೂನ್ಗೆ ಹೋಗ್ಲಿಕ್ಕಾಗಲ್ಲ, ಪ್ರಿಯಾಕ ಮತ್ತು ಮಾಧವಣ್ಣ ಇಬ್ಬರೂ ಹೋಗ್ಬಿಟ್ಟು ಬರಲಿ, ಜೊತೆಗೆ ಅಮೂಲ್ಯ ವಲ್ಲಭ ಕೂಡ ಹೋಗಿ ಬರಲಿ ಅಂತ ಹೇಳ್ತಾಳೆ. ಆಗ ಕೇಶವ, ಹೌದಪ್ಪ, ಅಂಗಡಿನಲ್ಲೂ ತುಂಬ ಕೆಲಸ ಇದೆ, ಸುಂದ್ರಣ್ಣ ಒಬ್ಬರೇ ಡೆಲಿವರಿ ಕೊಡೋಕ್ಕಾಗಲ್ಲ, ನಾನು ಅಲ್ಲಿ ಇರಬೇಕು, ಅವ್ರು ಹೋಗಿ ಬರಲಿ ಬಿಡಿ, ನಾವು ಈಗ ತಾನೇ ಬೆಂಗಳೂರಿಗೆ ಹೋಗಿ ಬಂದಿದ್ದೀವಲ್ಲ ಅಂತ ಅವನು ಹೇಳ್ತಾನೆ. ಇಲ್ಲಿ ಅಮೂಲ್ಯ ಕೂಡ ಹೇಳ್ತಾ ಇದ್ದಾಳೆ, ಮಾವ, ಅದು ನನಗೂ ಕೂಡ ರಜಾ ಇಲ್ಲ, ಈಗ ತಾನೇ 2 ದಿನದಲ್ಲಿ ಕೋಚಿಂಗ್ ಸೆಂಟ್ರಿಗೆ ಸೇರ್ಕೊತೀನಿ ಅಂತ ಹೇಳಿದ್ನಲ್ಲ, ಆ ಕೋಚಿಂಗ್ ಸೆಂಟ್ರಲ್ಲಿ ನಾನು 2 ದಿನ ರಜೆ ತೊಗೊಂಡ್ರೆ ಅವ್ರು ಮತ್ತೆ ರಜೆ ಸೇರಿಸ್ಕೊಳ್ಳಲ್ಲ ವಾಪಸ್ಸು, ಇನ್ನು 6 ತಿಂಗಳಾದ್ಮೇಲೆ ಮತ್ತೆ ಸೇರ್ಕೊಬೇಕು, ಕಷ್ಟ ಆಗುತ್ತೆ ಮಾವ, ನನಗೂ ರಜೆ ಸಿಗಲ್ಲ ಅಂತ ಹೇಳ್ತಾಳೆ. ಆಗ ಗಿರ್ಜಾ, ಏನರಮ್ಮ ಮಾತಾಡ್ತಾ ಇದ್ದೀರಾ ನೀವು, ನಿನ್ನೆ ಎಲ್ಲ ಓಕೆ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಎಲ್ಲರೂ ಕೂಡ ನನಗೂ ರಜೆ ಇಲ್ಲ ಆಗಲ್ಲ ಅಂತೆಲ್ಲ ಹೇಳಿದ್ರೆ ಏನು ಮಾಡೋದು ಅಂತ ಹೇಳ್ತಾಳೆ. ಅವಾಗ ನಂದವ್ರಿಗೆ ಕೂಡ ಕೋಪ ಬಂದು, ನೋಡ್ದ್ಯಾ ಗಿರ್ಜಾ, ನಿನ್ನ ಮಕ್ಕಳು ನಾನು ಹೇಳಿದ್ರೆ ನೀನು ಕೇಳಲ್ಲ, ನಿನಗೆ ಶಂಕದಿಂದ ಬಂದ್ರೇ ತೀರ್ಥ, ಈ ಒಂದಂತೂ ಅರ್ಥ ಆಯ್ತು, ಈ ಮನೆಯಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ಲ, ನಾನೇನೋ ಖುಷಿಯಾಗಿ ಎಲ್ಲ ಜೊತೆನಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಬರ್ಲಿ ಅಂತ ಹೇಳಿದೆ, ಆದರೆ ಒಂದು ಸತ್ಯ ಏನಂದರೆ ಇದು ಯಾವುದೇ ಕಾರಣಕ್ಕೂ ನನಗೆ ಈ ಮನೆಯಲ್ಲಿ ಬೆಲೆ ಇಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು, ನಿನಗೆ ಈಗ ಅರ್ಥ ಆಯಿತಾ, ಇನ್ನೊಂದ್ಸಲಿ ನೀನು ಏನಾದರೂ ನನ್ನ ಹತ್ರ ಇವ್ರ ಪರವಾಗಿ ಕೇಳಕ್ಕೆ ಬರಬೇಕು, ಪರಿಣಾಮ ನೆಟ್ಟಗಿರಲ್ಲ ಗಿರ್ಜಾ ಅಂತ ಹೇಳಿ ಬೈದು ಅಲ್ಲಿಂದ ಹೊರಟೋಗ್ತಾರೆ. ಆಗ ಗಿರ್ಜಾ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ಮೀನಾ ಅತ್ತೆ ಅಂದರೂ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಆವಾಗ ಕೇಶವ ಹೇಳ್ತಾ ಇದ್ದಾನೆ ಮಾಧವಣ್ಣ, ನೀವು ಹೋಗಿ ಬನ್ನಿ, ಈ ಸಲ ನೆಕ್ಸ್ಟ್ ಸಲ ನಾವು ಬರ್ತೀವಿ, 1-2 ತಿಂಗಳಾದಮೇಲೆ, ನೀವು ಮತ್ತು ಪ್ರಿಯಾತ್ಗೆ ಇಬ್ಬರು ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ ಅವರು ಕೂಡ. ಮತ್ತಿಲ್ಲಿ ಗಿರ್ಜಾ ಅವರು ಅಡುಗೆ ಮನೆಗೆ ಬಂದು ಅಡುಗೆ ಪಾತ್ರೆ ಒರೆಸ್ತಾ ಇರ್ತಾರೆ. ಅಲ್ಲಿಗೆ ಮೀನಾ ಮತ್ತು ಅಮ್ಮು ಇಬ್ಬರು ಬಂದು ಅತ್ತೆ ಅಂತ ಹೇಳ್ತಾರೆ. ಆಗ ಗಿರ್ಜಾ ಕೋಪ ಬಂದು, ಯಾರೇ ನಿಮ್ಮತ್ತೆ, ನಾನು ನಿಮ್ಮತ್ತೇನೂ ಅಲ್ಲ, ನೀವು ನನ್ನ ಸೊಸೆದಿರೂ ಅಲ್ಲ, ನನಗೆ ಇವತ್ತು ಬೈಸ್ಬಿಟ್ರಿ ಮಾವನ ಕೈಲಿ, ನಾನು ನಿಮ್ಮಿಬ್ರು ಹನಿಮೂನ್ ಕಳಿಸ್ಬೇಕು ಅವ್ರ ಜೊತೆ ಅಂತ ಹೇಳಿ ಇಲ್ಲಿಂದ ನಡ್ಕೊಂಡೋಗಿ ಅಂಗಡಿ ಹತ್ರ ನಿಮ್ಮ ಮಾವಂಗೆ ನೈಸ್ ಮಾಡಿ ಒಪ್ಸಿದ್ದೆ, ನಿಮ್ಮ ಮಾವ ಅದಕ್ಕೆ ರಾತ್ರಿ ಬಂದು ಒಪ್ಕೊಂಡಿದ್ರು ಹೆಂಗೋ, ಅದು ನಿಮ್ಮ ಮಾವನ ಒಪ್ಸೋದು ಅಂದರೆ ಸುಮ್ಮನೆ ಬೋನಲ್ಲಿರೋ ಹುಲಿನ ಹೆಬ್ರಿಸಿ ನೈಸ್ ಮಾಡಿ ಅದನ್ನು ಮಲಗಿಸಿ ಬರೋ ಥರ ಅಷ್ಟು ಮಾಡಿದ್ದೀನಿ, ನೀವು ನನಗೆ ಇದೇ ಮರ್ಯಾದೆ ಕೊಟ್ಟಿದ್ದು, ಈಗಾದರೂ ಸರಿ ಬಾಯಿ ಮುಚ್ಕೊಂಡು ನಿಜ ಹೇಳ್ರೆ, ಯಾಕೆ ಹನಿಮೂನ್ಗೆ ಹೋಗ್ತಾ ಇಲ್ಲ ಅಂತ ನಿಜವಾದ ಕಾರಣ ಹೇಳ್ರೆ ಅಂತ ಹೇಳ್ತಾರೆ.
ಆವಾಗ ಮೀನಾ ಸರಿ ಸರಿ ಅತ್ತೆ ನಾನು ಹೇಳ್ತೀನಿ ನೋಡಿ ಅತ್ತೆ, ಅದು ನನ್ನ ಮದುವೆ ಆಗಿದ್ದು ಹೊಸ್ತ್ರಲ್ಲಿ ಬಂದಾಗ ನಾನು ನೀವು ಇಬ್ಬರೂ ಆಚೆ ಕುತ್ಕೊಂಡು ಇವ್ರ ಬಗ್ಗೆ ಮಾತಾಡಿಕೊಂಡು ಎಷ್ಟು ಹರಟೆ ಹೊಡಿತಾ ಇದ್ವಿ. ಅಷ್ಟೇ ಅಲ್ಲದೆ ನಮ್ಮ ಪಾತ್ರೆ ತೊಳಿತಾ ಇದ್ರೆ ನೀವು ಪಾತ್ರೆ ಒರೆಸಿ ಹಾಕ್ಕೊಂಡು ಆ ಸೈಕಲ್ ಗ್ಯಾಪಲ್ಲಿ ಗಾಸಿಪ್ ಮಾಡಿಕೊಂಡು, ನಾವು ಬಟ್ಟೆ ತೊಳಿತಿದ್ರೆ ನೀವು ಹಾಕ್ಕೊಂಡು ಆ ಸೈಕಲ್ ಗ್ಯಾಪಲ್ಲಿ ಕೂಡ ನೀವು ಗಾಸಿಪ್ ಮಾಡಿಕೊಂಡು, ಮತ್ತು ನನ್ನ ಮನೆ ಕಸ ಗುಡಿಸ್ತಾ ಇದ್ರೆ ನೀವು ಒರೆಸ್ಕೊಂಡು ಆ ಗ್ಯಾಪಲ್ಲೂ ಕೂಡ ಇಬ್ಬರು ಅಳತೆ ಹೊಡ್ಕೊಂಡು ಎಷ್ಟು ಚೆನ್ನಾಗಿದ್ವಿ. ಆದರೆ ಈ ಪ್ರಿಯಾಂಕ ಬಂದಮೇಲೆ ಈ ಅಳತೆ ಹೊಡಿಯೋಕ್ಕೆ ನಮಗೆ ಚಾನ್ಸ್ ಇಲ್ಲ ಅತ್ತೆ ಅಂತ ಹೇಳ್ತಾಳೆ. ಆಗ ಗಿರಿಜಾ ಏಯ್ ಮುಚ್ಚಿ ಬಾಯಿ, ಇದಕ್ಕೂ ನೀವು ಹನಿಮೂನ್ಗೆ ಹೋಗದೆ ಇರೋದಕ್ಕೂ ಏನರೇ ಸಂಬಂಧ, ಕರೆಕ್ಟಾಗಿ ಹೇಳ್ತೀರಾ ಹೆಂಗೆ ಅಂತ ಹೇಳ್ತಾರೆ. ಆವಾಗ ಮೀನಾ ಸಂಬಂಧ ಇದೆ ಅತ್ತೆ, ಏನು ಗೊತ್ತಾ, ಈಗ ಹೆಂಗಿದ್ರು ಪ್ರಿಯಾಂಕ 3 ದಿನ ಹನಿಮೂನ್ಗೆ ಹೋಗ್ತಾರೆ, ಆ 3 ದಿನ ಗ್ಯಾಪಲ್ಲಿ ನಾನು ನಿಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದಾ, ಅದಕ್ಕೆ ಈ ಹನಿಮೂನ್ನ ಕ್ಯಾನ್ಸಲ್ ಮಾಡಿಬಿಟ್ಟೆ ಅತ್ತೆ ಅಂತ ಹೇಳ್ತಾರೆ. ಆಗ ಅಯ್ಯೋ ನನಗೋಸ್ಕರ ನೀನು ಮಾಡಿದ್ಯಲ್ಲ ಎಂಥ ಇದೆ ಮೀನಾ ಅಂತ ಹೇಳಿ ಹಗ್ ಮಾಡ್ತಾರೆ. ಆಮೇಲೆ ಸರಿ ಹಂಗಾದ್ರೆ ಅಮ್ಮ ನೀನೇನಕ್ಕೆ ಕ್ಯಾನ್ಸಲ್ ಮಾಡಿದೆ ನಿಜ ಹೇಳು ಅಂತಾರೆ. ಸೇಮ್ ಪಿಂಚತ್ತೆ ನಂದು ಕೂಡ, ನಾನು ಮೀನಾಕ್ಕ ಆದಮೇಲೆ ತಾನೇ ಮದುವೆ ಹಾಕಿದ್ದು, ನೀವು ಮೀನಾಕ್ಕಾಗೆ ಅಷ್ಟಾದರೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತಾಡಿಕೊಂಡು, ನನ್ನ ಜೊತೆ ನೀವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ. ನಾನು ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಪ್ರಿಯಾಂಕಂದು ಮದುವೆ ಆಗ್ಬಿಡ್ತಾ, ಇನ್ನೆಲ್ಲಿ ನಾನು ನೀವು ನಿಮ್ಮ ಟೈಮೇ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಈಗ ಹೆಂಗಿದ್ರು ಪ್ರಿಯಾಂಕ 3 ದಿನ ಇರಲ್ವಲ್ಲ, ನಿಮ್ಮ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿ ಜಾಲಿ ಮಾಡ್ಬೇಕು ನಾನು ನೀವು ಮೀನಾಕ್ಕ 3 ಜನನೂ ಅಂದ್ಬಿಟ್ಟು ನೀವು ಓಡಿಶ್ ಮಾಡಿಬಿಟ್ಟೆ ಅತ್ತೆ ಅಂತ ಹೇಳ್ತಾಳೆ. ಆಗ ಮೀನಾ ಇವರು ಗಿರ್ಜಾ ಅವರು ಅಯ್ಯೋ ನನ್ನ ಮುದ್ದು ಬಂಗಾರಿ, ಹೌದಾ ಮಗಳೇ, ಅಯ್ಯೋ ಎಂಥ ಸೊಸೆದಿರು ನೀವು, ಅತ್ತೆ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿಮ್ಮ ಪ್ರೈವೇಸಿ ಟೈಮ್ನೇ ಇದು ಮಾಡ್ಕೊಂಬಿಟ್ಟಿದ್ರ, ನನ್ನ ಮುದ್ದು ಸೊಸೆ ಎಂದಿರು ಅಂತ ಇಬ್ರು ಹಗ್ ಮಾಡಿ ಇಬ್ರಿಗೂ ಒಂದೊಂದು ಹಣೆಗೆ ಕಿಸ್ ಮಾಡ್ತಾರೆ ಗಿರಿಜಾ ಅವರು. ಮತ್ತೆ ಇಲ್ಲಿ ಸುಂದರ ಅವರು ಮನೆಗೆ ಅಕ್ಕ ಅಕ್ಕ ಅಂತ ಕೂತ್ಕೊಂಡ್ಬರ್ತಾರೆ. ಮಧ್ಯದಲ್ಲಿ ಪ್ರಿಯಾ ಸಿಗ್ತಾಳೆ. ಆಗ ಏನು ಬೇಕಾಗಿತ್ತು ಚಿಕ್ಕಪ್ಪ ಅಂತಾಳೆ. ಆಗ ನನಗೊಂದು kg ಬಂಗಾರ ಬೇಕಿತ್ತು, ಕೊಡ್ತೀರಾ ಪ್ರಿಯಾಕ ಅಂತ ಹೇಳ್ತಾನೆ. ಆಗ ಅವಳು ಸಡನ್ನಾಗಿ ಬರ್ತಾಳೆ. ಗಿರಿಜಾ ಏನೋ ಸುಂದರ ಇದೆಲ್ಲ ಏನೋ ಅಂತ ಕೇಳ್ತಾರೆ. ಆಗ ಅದು ಮಾವ ಬ್ಯಾಂಕಿಗೆ ಹೋಗಿದ್ರು, ನಾನೊಂದು ಪಾಸ್ಬುಕ್ ತೊಗೊಂಬ ಅಂತ ಹೇಳಿದ್ರು ನನಗೆ ಮನೆಗೆ ಹೋಗಿ, ಅದಕ್ಕೆ ತೊಗೊಂಬರೋಣ ಅಂತ ಬಂದೆ, ಪಾಸ್ಬುಕ್ ಕೊಟ್ಬಿಡ ಅಕ್ಕ ಅಂತ ಹೇಳ್ತಾರೆ. ಆಗ ಸರಿ ಅಂದ್ಬಿಟ್ಟು ಅವಳು ಪಾಸ್ಬುಕ್ ತೊಗೊಂಬಂದು ಕೊಡ್ತಾಳೆ. ಅದೇ ಸಮಯಕ್ಕೆ ಅಮೂಲ್ಯ ಕೂಡ ಬರ್ತಾಳೆ. ಅತ್ತೆ ನಾನು ಕೋಚಿಂಗ್ ಸೆಂಟ್ರಿಗೆ ಹೋಗಿ ಬರ್ತೀನಿ ಕೋಚಿಂಗಿಗೆ ಅಂತ ಹೇಳ್ತಾಳೆ. ಆಗ ಸರಿ ಅಮ್ಮ ಹೋಗ್ಬಾ ಅಂತ ಹೇಳ್ತಾರೆ. ಇಲ್ಲಿ ಸುಂದರ ಅವರು ಅಮ್ಮ ನೀನೆಲ್ಲ ಹೋಗೋದು ಹೇಳು ಅಂತ ಹೇಳ್ತಾರೆ. ಅಯ್ಯೋ ಇವ್ರು ಬೇರೆ ನಾನು ತಗ್ಲಾಕ್ಬಿಟ್ಟವ್ರಲ್ಲಪ್ಪ ಅಂದ್ಬಿಟ್ಟು, ಅದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ ಅದ್ರ ಹಿಂದೆ ಅಂತ ಹೇಳ್ತಾಳೆ. ಆಗ ಅಯ್ಯೋ ಅಲ್ಲೇ ನಾನು ಅಲ್ಲೇ ಹೋಗ್ತಾ ಇರೋದು, ಬಾ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಸುಂದರ ಅವ್ರು ಹೇಳ್ತಾರೆ. ಆಗ ಪರವಾಗಿಲ್ಲ ಚಿಕ್ಕಪ್ಪ ನಾನೇ ಹೋಗ್ತೀನಿ, ಏನು ಬೇಡ ಅಂತ ಹೇಳ್ತಿರ್ತಾಳೆ. ಆಗ ಗಿರ್ಜಾ ಅವರು ಅಯ್ಯೋ ಈ ಬಿಸಿಲಲ್ಲಿ ಯಾಕೆ ನಿಟ್ಕೊಂಡು ಹೋಗ್ತೀಯಾ, ಸುಂದರ ಹೆಂಗಿದ್ರು ಡ್ರಾಪ್ ಮಾಡ್ತಾನೆ ಹೋಗು ಅಂತ ಹೇಳಿ ಸುಂದರ ಅವ್ರ ಜೊತೆ ಕಳಿಸ್ತಾಳೆ. ಈಗ ಇಲ್ಲಿ ಸುಂದರ ಅವರು ಅಮೂಲ್ಯನ ಗಾಡೀಲಿ ಕರ್ಕೊಂಡು ಡ್ರಾಪ್ ಮಾಡೋಕೆ ಹೋಗ್ತಿರ್ತಾರೆ. ಹೋಗ್ಬೇಕಾದ್ರೆ ಅಮೂಲ್ಯ ನೀನು ಏನೇ ಹೇಳು, ನೀನು ಈ ಕೋಚಿಂಗ್ ಸೆಂಟ್ರಿಗೆ ಸೇರ್ಕೊಂಡಿರೋದು ವಲ್ಲಭಂಗೆ ಹೆಲ್ಪ್ ಆಗಲಿ ಅಂತ ತಾನೇ, ನೀವು ಯಾವಾಗಲೂ ಹಿಂಗೆ ಕಿತ್ತಾಡಿದ್ರು ಕೂಡ ನಿನ್ಗೆ ಅವನ ಮೇಲೆ ತುಂಬ ಪ್ರೀತಿ ಇದೆ, ಯಾವಾಗಲೂ ಹೀಗೆ ಇರಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಬಟ್ ಇಲ್ಲಿ ಅಮೂಲ್ಯ ಹೆಂಗಪ್ಪ ಈ ಚಿಕ್ಕಪ್ಪನಿಂದ ತಪ್ಪಿಸ್ಕೊಳ್ಳೋದು, ಆಮೇಲೆ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ, ಹೆಂಗಾದರೂ ಮಾಡಿ ತಪ್ಪಿಸ್ಕೊಬೇಕಲ್ಲ ಅಂತ ಅವಳ ಫ್ರೆಂಡ್ಗೆ ಫೋನ್ ಮಾಡ್ತಾಳೆ. ಅದೇ ಸಮಯಕ್ಕೆ ಕಾವ್ಯ ಹೌದಾ ನಾನು ನಿಮ್ಮನೆ ಹತ್ರ ಬರಬೇಕಾ, ನೀನೇ ಕೋಚಿಂಗ್ ಕ್ಲಾಸ್ ಹತ್ರ ಡ್ರಾಪ್ ಮಾಡ್ತೀಯಾ, ಸರಿ ನಾನು ನಿಮ್ಮನೆ ಹತ್ರನೇ ಬರ್ತೀನಿ ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ಚಿಕ್ಕಪ್ಪ ನನ್ನನ್ನು ಕಾವ್ಯ ಮನೆ ಹತ್ರನೇ ಬಿಟ್ಬಿಡಿ, ಕಾವ್ಯನೇ ನನ್ನ ಡ್ರಾಪ್ ಮಾಡ್ತಾಳೆ ಅಂತ ಹೇಳ್ತಾಳೆ. ಆಗ ಸರಿ ಆಯ್ತಮ್ಮ ಅಂದ್ಬಿಟ್ಟು ಕಾವ್ಯ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಅವಳು ಬೇರೆ ಕಡೆ ಡ್ರಾಪ್ನ ತಗೊತಾಳೆ ಅಮೂಲ್ಯ. ಮತ್ತೆ ಇಲ್ಲಿ ನಂದ ಅವರು ಕೂತಿರ್ತಾರೆ, ಅಲ್ಲಿಗೆ ಎಲ್ಲರೂ ಕೂಡ ಬರ್ತಾರೆ. ಅವಾಗ ನಂದ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಪ್ಪ ನಾಳೆ ಉಳ್ಕೊಳ್ಳೋದಕ್ಕೆ ಏನೋ 3 ದಿನ ಹೋಗ್ತಾ ಇದ್ರೆ ಉಳ್ಕೊಳ್ಳೋದಕ್ಕೆ ನಾನು ಫ್ರೆಂಡ್ ಮನೆಗೆ ಹೇಳ್ತೀನಿ, ನೀವಿಬ್ಬರು ಅಲ್ಲಿ ಉಳ್ಕೊಂಡು 3 ದಿವಸ ಬರ್ಬೋದು ಅಂತ ಹೇಳ್ತಾರೆ. ಆಗ ಕೇಶವ ಇದ್ದವನು ಅಪ್ಪ ಅವ್ರು ಹೋಗ್ತಾ ಇರೋದು ಹನಿಮೂನ್ಗೆ ಅಪ್ಪ, ಬೇರೆಯವ್ರ ಮನೇಲಿ ಉಳ್ಕೊಳ್ಳೋಕ್ಕೆ ಅವ್ರಿಗೂ ಸಂಕೋಚ ಅಂತ ಅನ್ಸಲ್ವಪ್ಪ ಅಂತ ಹೇಳ್ತಾನೆ. ಆಗ ಗಿರ್ಜಾ ಅವ್ರು ಕೂಡ ಹ್ಞೂನ್ರಿ ಬೇರೆಯವ್ರ ಮನೇಲಿ ಉಳ್ಕೊಳ್ಳೋದು ಅವ್ರಿಗೂ ಸಂಕೋಚ ಅನಿಸುತ್ತೆ, ಬೇಡ ರೀ ಆ ಹೋಟ್ಲು ಗಿಟ್ಲಲ್ಲಿ ರೂಮ್ ಮಾಡಿ ಕೊಟ್ಬಿಡ್ರಿ ಅಂತ ಹೇಳ್ತಾಳೆ. ಆಗ ಅವರು ಸರಿ ನೀವು ಹೇಳೋದು ಕರೆಕ್ಟೇ ಅನಿಸುತ್ತೆ, ಅವ್ರಿಗೂ ಸಂಕೋಚ ಆಗುತ್ತೆ, ನೋಡೋಣ 2 ನೈಟ್ಗೆ ಎಲ್ಲಾದರೂ ಒಂದು ರೂಮನ್ನು ನೋಡೋಣ, ನೀನು ಎಲ್ಲಾದರೂ ನೋಡಿದ್ದೀಯಮ್ಮ ಪ್ರಿಯಾ ಅಂತ ಕೇಳ್ತಾರೆ. ಆಗ ಹ್ಞೂ ಮಾವ ನಾನು ನೋಡಿದ್ದೀನಿ, ಇಲ್ಲಿ ನೋಡಿ ಬರೀ 5,000 ರೂಪಾಯಿ ಅಷ್ಟೇ ಅಂತ ತೋರಿಸ್ತಾಳೆ. ಆಗ 3 ದಿನಕ್ಕೆ ಬರೀ 5,000, ಅದು ಇಷ್ಟು ಲಕ್ಸುರಿಯಸ್ ಆಗಿರೋದು ಅಂತ ನಂದವರು ಶಾಕ್ ಆಗ್ತಾರೆ ಆ ಫೋಟೋ ನೋಡಿಬಿಟ್ಟು, ಅಲ್ಲಿ ಹಾಕಿರೋ ಇಮೇಜಸ್ ನೋಡಿಬಿಟ್ಟು. ಅದಾದಮೇಲೆ ಪ್ರಿಯಾ ಇವಳು ಕೂಡ ಮೀನಾ ಕೂಡ ತೋರಿಸಿ ಪ್ರಿಯಾ ಅಕ್ಕ ಅಂತಾಳೆ. ಪ್ರಿಯಾ ತೋರಿಸಿದಾಗ ಮೀನಾ ಅಕ್ಕ ನೋಡಿ ನೀವು ಇನ್ನೊಂದ್ಸಲಿ ಇಷ್ಟು ದೊಡ್ಡದಾಗಿ ಬೆಂಗಳೂರಲ್ಲಿ 5,000 ರೂಮೇ ಸಿಗಲ್ಲ, 10,000 ಮೇಲೇ, ಅದು 3 ನೈಟ್ಗೆ ಊಟ ತಿಂಡಿ ಎಲ್ಲ ಕೊಟ್ಟು 5,000 ಅಂದರೆ ಏನೋ ಬೇರೆ ಮೋಸ ಇರ್ಬೋದು ನೋಡಿ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಹಾಗಲ್ಲ ಮೀನಾ, ನಿನ್ನ ಥರ ನಾನು ಕೆಲ್ಸಕ್ಕೆ ಹೋಗದೆ ಇರ್ಬೋದು, ಆದರೆ ನಾನು ಓದ್ಕೊಂಡಿದ್ದೀನಿ,
ನನಗೂ ಗೊತ್ತಾಗುತ್ತೆ ಎಲ್ಲ ಅಂತ ಹೇಳಿಬಿಡ್ತಾಳೆ. ಆಗ ಸರಿ ಅಂದ್ಬಿಟ್ಟು ನಂದವರು ಬುಕ್ ಮಾಡಮ್ಮ, ಹಂಗಾದ್ರೆ 5,000 ಆದರೆ ಬುಕ್ ಮಾಡು ಅಂತಾರೆ. ಇಲ್ಲಿ ಪ್ರಿಯಾ ಬುಕ್ ಮಾಡೋಕೆ ಹೋಗ್ತಿರ್ತಾಳೆ. ಆಗ ಮಾಧವ ಕೂಡ ಹೇಳ್ತಾರೆ, ನೋಡು ಪ್ರಿಯಾ, ಸ್ಕ್ಯಾಮ್ ಗೀಮ್ ಆಗಿಬಿಟ್ರೆ ಕಷ್ಟ ಆಗುತ್ತೆ, ಇಷ್ಟು ಚೆನ್ನಾಗಿರೋರು 5,000 ಸಿಗೋದು ಕಷ್ಟ, ಒಂದ್ಸಲಿ ನೋಡು ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲ, ನಾನು ನೋಡಿದ್ದೀನಿ, ಚೆಕ್ ಮಾಡಿದ್ದೀನಿ ಅಂತ ಹೇಳಿ ಇವಳು ಬುಕ್ ಮಾಡಿಬಿಡ್ತಾಳೆ. ಆ ರೂಮ್ನ ಬುಕ್ ಮಾಡ್ತಾಳೆ. ಅಲ್ಲಿಗೆ ಈ ಎಪಿಸೋಡು ಮುಕ್ತಾಯ ಆಗುತ್ತೆ. ಇನ್ನು ನಾಳಿನ ಎಪಿಸೋಡ್ನಲ್ಲಿ ಇವರಿಬ್ರು ಕೂಡ ಹನಿಮೂನ್ಗೆ ಹೊರಡ್ತಾರೆ. ಅಲ್ಲೋಗಿ ಚೆಕ್ ಇನ್ ಆಗಬೇಕಾದ್ರೆ ಹೋಟೆಲಲ್ಲಿ ನಮ್ಮ ಹೆಸರಲ್ಲಿ ಬುಕ್ ಆಗಿದೆಯಾ ಪ್ರಿಯಾ ಮಾಧವ ಅನ್ನೋದ್ರಲ್ಲಿ ಅಂದಾಗ ಹೌದು ಬುಕ್ ಆಗಿದೆ, ನೀವು 5,000 ಪೇ ಮಾಡಿದ್ದೀರಾ, ಇನ್ನೂ 21,000 ಪೇ ಮಾಡಬೇಕು ಅಂತ ಹೇಳಿಬಿಡ್ತಾರೆ. ಅದನ್ನು ಕೇಳಿ ಮಾಧವಾಗೆ ಶಾಕ್ ಆಗೋಗುತ್ತೆ. ಪ್ರಿಯಾನ ಹಾಗೆ ನೋಡ್ತಾ ನಿಂತ್ಕೊಳ್ತಾನೆ. ಇದಿಷ್ಟು ಬಂದು ನಂದಗೋಕುಲ ಬುಧವಾರ ಮತ್ತು ಗುರುವಾರ ಪ್ರೋಮೋ ಕೂಡ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.